ಹೇಳಿ ಸರ್. ಈಗ ಕದನ ವಿರಾಮ ಆಗಿದೆ ಸರ್, ಆದರೂ ಕೂಡ ಮೊನ್ನೆ ಮತ್ತೆ ಫೈರ್ ಆಗಿದೆ, ನಿನ್ನೆ ಸ್ಟಾಪ್ ಆಗಿದೆ ಸರ್. ಇವತ್ತು ಪಾಕಿಸ್ತಾನ ಇಂಡಿಯಾ ಮಾತುಕತೆ ಇದೆ, ಇದು ಯಶಸ್ವಿಯಾಗಿ ಶಾಂತಿ ಒಪ್ಪಂದ ಆಗುತ್ತಾ ಅಥವಾ ಮತ್ತೆ ಈ ಥರದ ಯುದ್ಧ ಆಗುವಂಥ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಸರ್? ಸೀಸ್ ಫೈರ್ ಅಂತ ಕದನ ವಿರಾಮ ಅಂತ ಆದ ನಂತರ ಪಾಕಿಸ್ತಾನದ ಸೇನೆ ಗೊತ್ತಿದ್ದು ಬುದ್ಧಾಸ್ಪೂರ್ವಕ ಕೆಲವು ಭಾರತದ ಸೀಮೆ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಸೀಸ್ ಫೈರ್ ಏನು ಒಪ್ಪಂದ ಆಯಿತು, ಅದರ ಉಲ್ಲಂಘನೆ ಮಾಡಿದ್ದಾರೆ. ನಾನು ನಮ್ಮ ಸೇನೆ, ಅದು ಭೂಸೇನೆ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅವ್ರಿಗೆ ಅಭಿನಂದಿಸ್ತೇನೆ. ಆ ಅಭಿನಂದನೆ ಮಾಡಲಿಕ್ಕೆ ನನ್ನ ಕಡೆ ಶಬ್ದಗಳು ಇಲ್ಲ. ಇವತ್ತು ಪಾಕಿಸ್ತಾನ್ ಪ್ರತಿಯೊಂದು ಬಾರಿ ಇಂಥ ಅಧಿಕ ಪ್ರಸಂಗಿತನ ಮಾಡಿ ಮೈ ಮೇಲೆ ಹಾಕ್ಕೊಂಡು ಪುನಃ ಬೇರೆ ಬೇರೆ ದೇಶ ಹೋಗಿ ಅವ್ರ ಸಹಾಯ ತಗೊಂಡು ಯುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ಸರ್ಕಾರ ಏನು ನಿರ್ಣಯ ತಗೊಂಡಿದೆ ಅದು ನಾನು ಅಭಿನಂದಿಸ್ತೇನೆ. ಅವು ನಿರ್ಣಯಗಳು ನಾನು ಮೆಚ್ಚುತ್ತೇನೆ. ಯಾವ ಸಮಯಕ್ಕೂ ನಾವು ಪಾಕಿಸ್ತಾನದ ಹೇಳಿಕೆ ನಂಬಲಿಕ್ಕೆ ಆಗುವುದಿಲ್ಲ. ಪಹಲ್ಗಾಮ್ದಲ್ಲಿ 28 ಜನ ಅಮಾಯಕರ ಹತ್ಯೆ ಮಾಡಿದರು. ಆ ಹತ್ಯೆಗೆ ಇನ್ನೂ ಸಹ ಸೇಡ್ ತಗೊಳ್ಬೇಕಾಗಿದೆ. ಹಾಗಾಗಿ ಭಾರತ ಸರ್ಕಾರ, ನಮ್ಮ ಸೇನಾನಿಗಳು ಏನು ಕೆಲಸ ಮಾಡಿದ್ದಾರೆ ಅದು ನಾವು ಮೆಚ್ಚಬೇಕಾಗ್ತದೆ. ಇದರ ಮುಂದೆ ಪಾಕಿಸ್ತಾನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪುನಃ ಈ ಥರದ ಘಟನೆ ಆದರೆ ಅದರ ದುಷ್ಪರಿಣಾಮ ಪಾಕಿಸ್ತಾನ ಮೇಲೆ ಆಗ್ಬೋದು, ಸೇನೆ ಮೇಲೆ ಆಗ್ಬೋದು ಅಂತ. ಹಾಗಾಗಿ ನಾವೆಲ್ಲ ಭಾರತೀಯರು ಪಕ್ಷಾತೀತವಾಗಿ ಒಂದಾಗಿ ಒಕ್ಕಟ್ಟಾಗಿ ಸೇನೆ ಹಿಂದೆ ನಿಂದಿರಬೇಕಾಗಿದೆ. ಆ ಕೆಲಸ ಆಗಿದೆ, ಆಗಿಲ್ಲ ಅಂತ ಅಲ್ಲ, ಇನ್ನೂ ಆಗಬೇಕಂತ ಹೇಳಿ ನಮಸ್ಕಾರ. ಸರ್, ಈಗ 1971ರಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ ರೀತಿಯಲ್ಲಿ ಪಾಕಿಸ್ತಾನ 2 ಭಾಗ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅಂತ ಪರಿಸ್ಥಿತಿ ಇದೆ? ಅಂಥ ಪರಿಸ್ಥಿತಿ ಇಲ್ಲ. 2 ವಿಭಾಗ ಮಾಡುವ ಪ್ರಶ್ನೆ ಇಲ್ಲ. ಹಾಗಾಗಿ ಇದೆಲ್ಲ ಸುಳ್ಳು ಸುದ್ದಿಗಳು ಎಬ್ಬಿಸ್ತಾರೆ. ಅದಕ್ಕೆ ಯಾರು ಕಿವಿ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.